ಸಚಿವ ಸ್ಥಾನ ತ್ಯಾಗ ಎಂಬ ಚರ್ಚೆ ನಡುವೆ ನಾಳೆ ಸ್ವಕ್ಷೇತ್ರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಸಚಿವರಾದ ಬಳಿಕ ಮೊದಲ ಬಾರಿಗೆ ಮಾಗಡಿಗೆ ಬಾಲಕೃಷ್ಣ ಭೇಟಿ ಕೊಡ್ತಾ ಇರೋದು. ಒಂದ್ ಕಡೆಯಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಬಾಲಕೃಷ್ಣ ಸಚಿವ ಸ್ಥಾನವನ್ನ ತ್ಯಾಗ ಮಾಡ್ತಾರೆ ಅಂತೇಳಿ. ಈ ನಡುವೆ ಸ್ವಕ್ಷೇತ್ರಕ್ಕೆ ಮೊದಲ ಬಾರಿಗೆ ಭೇಟಿಯನ್ನ ಕೊಡ್ತಾ ಇರೋದು. ಹೀಗಾಗಿ ಕಾರ್ಯಕರ್ತರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಬಾಲಕೃಷ್ಣಗೆ ಅದ್ದೂರಿ ಸ್ವಾಗತ ಕೋರೋಕೆ ಕಾರ್ಯಕರ್ತರು ಸಿದ್ಧತೆಯನ್ನ ಮಾಡಿಕೊಂಡಿರೋದು. ಗಣಪತಿ ದೇಗುಲ, ರಂಗನಾಥ ಸ್ವಾಮಿ ದೇಗುಲದಲ್ಲಿ ಪೂಜೆಯನ್ನು ಸಲ್ಲಿಕೆ ಮಾಡಲಾಗುತ್ತೆ. ಬಳಿಕ ಕಾರ್ಯಕರ್ತರಿಂದ ಸಚಿವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ಏರ್ಪಾಡು ಮಾಡಲಾಗಿದೆ. ಪಕ್ಷದಲ್ಲಿ 80-90 ಶಾಸಕರ ಸ್ವ ಸಾಮರ್ಥ್ಯದಿಂದ ಗೆಲ್ಲುವ ತಾಕತ್ತಿದೆ. ಹಾಗಾಗಿ ಬಹುತೇಕರು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸಚಿವರು. ಕಡೆಯಲ್ಲಿ ಸಚಿವ ಸ್ಥಾನದ ತ್ಯಾಗ ಆಗತ್ತೆ ಎನ್ನುವಂಥ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹಾಗೆಯೇ ಸ್ವಕ್ಷೇತ್ರ ಮಾಗಡಿಗೆ ಬಾಲಕೃಷ್ಣ ಅವರು ಭೇಟಿ ಕೊಡ್ತಾ ಇರುವಂಥ ಕಾರಣಕ್ಕಾಗಿ ನಾಳೆ ಅವರು ಮಾಗಡಿಗೆ ಹೋಗ್ತಾ ಇರೋದು. ಹೀಗಾಗಿ ಅಲ್ಲಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಅಸಮಾಧಾನ ಇರ್ತಿರ್ಲಿಲ್ವಾ? ನ್ಯಾಚುರಲ್ ಅದು, ಮನುಷ್ಯನ ಅದು ಬಂದಿರತಕ್ಕಂಥ ಗುಣ, ಮನುಷ್ಯನ ಬಂದಿರತಕ್ಕಂಥ ಗುಣ ಅದು. ಅದರಿಂದ ಏನ್ ಆಗಲ್ಲ, ಸಮಸ್ಯೆಗಳು ಬಗೆಹರಿತವೆ. ನಾವೆಲ್ಲರೂ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದ್ರೆ ಎಲ್ಲ ಶಕ್ತಿ ಇರೋರೇ ಗೆದ್ಬಿಟ್ಟವ್ರೆ. ಆದ್ರೆ ಮಂತ್ರಿ ಮಾಡ್ಬೇಕಾಗಿರೋದು ಬರೀ 33 ಜನ ಮಾತ್ರ. ಎಲ್ರಿಗೂ ಶಕ್ತಿ ಐತೆ. ಅವ್ರ ಸ್ವಂತ ಶಕ್ತಿ ಮೇಲೆ ಕಾಂಗ್ರೆಸ್ನ ಸುಮಾರು ಒಂದು 80-90 ಜನ ತಮ್ಮ ಸ್ವಂತ ಶಕ್ತಿ ಮೇಲೆ ಗೆಲ್ತಕ್ಕಂಥವ್ರು ಇದ್ದಾರೆ. ಇವ್ರನ್ನೆಲ್ಲರೂ ಎಲ್ಲಿ ಮಾಡೋದು? 33 ಜನನೇ ಮಂತ್ರಿ ಮಾಡ್ಬೇಕಲ್ಲ, ಸ್ವಲ್ಪ ಗೊಂದಲ ಆಗ್ತದೆ. ಸರಿ ಮಾಡ್ಕೊಂಡು ಮಹಿಳೆಯರಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಕೊಡ್ತೀವಿ. ಈಗ ಅದು ಒಂದು ಸೀಟ್ ರಿಸರ್ವ್ ಇಟ್ಟಿದೀವಿ. ಅಧಿವೇಶನ ಯಾವಾಗ ಸರ್? 13ನೇ ತಾರೀಕಿನ ಅಧಿವೇಶನ. ನನಗಿಲ್ದೇ ಇದ್ರೆ ನಿಮ್ಮ ಬಾಲಕರಿಗೆ ಅಸಮಾಧಾನ ಇರ್ತಿರ್ಲಿಲ್ವಾ? ಈಗ ನ್ಯಾಚುರಲ್ ಅದು, ಮನುಷ್ಯನ ಅದು ಬಂದಿರತಕ್ಕಂಥ ಗುಣ, ಮನುಷ್ಯನ ಬಂದಿರತಕ್ಕಂಥ ಗುಣ ಅದು.